ನಾಯಿಗೆ ಮನೆ ಮುಂದೆ ಒಂದು ನಾಯಿ ಸಾಕಿರ್ತೀವಿ. ಆ ನಾಯಿಗೆ ಎಷ್ಟು ನೇತಿರುತ್ತೆ ಅಂದರೆ ಒಂದು ರೊಟ್ಟಿ ಹಾಕಿದರೆ ಅದಕ್ಕೆ ಉಂಡು ಮನೆ ಕಾಯುತ್ತೆ. ನಾವು ಯಾಕಡೆ ಆಚೆ ಹೋದರೆ ರೋಡಿನ ಮೇಲೆ ಬರೋದು ಖಂಡಿತ ಅಂದರೆ ಅದು ಸಾಕು ಓಡಿ ಬರುತ್ತೆ ನಮ್ಮನ್ನು ಕರ್ಕೊಂಡು ಬರೋಕ್ಕೆ ಎದುರು. ಅಷ್ಟು ಪರಿ ಬಂದು ಜಿಗಿದು ಅದು ಕರ್ಕೊಂಡು ಮುದ್ದಾಡಿ ನಮ್ಮನ್ನು ಹೆಂಗೆ ಇದು ಮಾಡುತ್ತೆ ಅಂದರೆ ಅಷ್ಟು ಆತ್ಮೀಯತೆಯಿಂದ ಅದು ನಾವು ಬಂದಿದ್ದು ಅಷ್ಟು ಖುಷಿಯಾಗುತ್ತೇನೋ ಅದಕ್ಕೆ. ಅಷ್ಟು ಬಂದು ನಮಗೆ ಜಿಗಿಯೋದೇನು ಅದು ಕಾಲಿಂದ ಇದು ಮಾಡೋದೇನು ಬಾಯಿ ಇಲ್ಲಿ ಕೈ ಹಿಡ್ಕೋದೇನು ಅದು ಎಷ್ಟು ನಾಯಿ ಪ್ರೀತಿ ತೋರಿಸುತ್ತೆ ಅಂದರೆ ಒಂದು ಮೂಕ ಪ್ರಾಣಿ ನಾಯಿಗೆ ಅಷ್ಟು ನೇತಿರಬೇಕಾದ್ರೆ ಮನುಷ್ಯರಿಗೆ ನೇತಿರಂಗಿಲ್ಲ. ಯಾಕಂದರೆ ಸಹಾಯ ಮಾಡಿರ್ತೀವಲ್ಲ ಈ ಕೈಗಳಿಗೆ ಆದಷ್ಟು ಬೇಗ ಮರ್ತು ಬಿಡ್ತಾರೆ. ಅಂಥ ನೇತಿಲ್ದ ಜನ ಈಗಿನ ಕಾಲದಾಗ. ಯಾಕಂದರೆ ಹಿಂದಕ್ಕಿನ ಕಾಲದಾಗ ಹೆಂಗಿತ್ತಂದರೆ ನಾವು ಸಣ್ಣವರಿದ್ದಾಗ ಒಂದು ಕಾಲಾಗ ಒಂದು ಮುಳ್ಳು ಮುರಿತು ಆ ಮುಳ್ಳು ತೆಗೆದ್ರೆ ಎಷ್ಟೋ ನೆನ್ಪಿಡ್ತಿದ್ರು. ನೀನು ಕಾಲಾಗ ಮುಳ್ಳು ತೆಗೆದಿದ್ದಾವ ಎಷ್ಟು ಒಳ್ಳೇದಾಯ್ತು ಅಂತ ಎಷ್ಟೋ ನೇತಿಂದ ಹರಿಸ್ತಿದ್ರು. ಆದರೆ ಈಗ ಹೊಟ್ಟೆ ತುಂಬ ಊಟ ಮಾಡಿಸಿ ಕಳಿಸಿದ್ರು ಸಹ ಬಿಡು ಹಿಂದೆ ಹೋಗಿಸಿ ಅಂಥ ನೇತಿಲ್ದವ್ರು ಆಗಿಬಿಟ್ಟಿದ್ದಾರೆ ಈಗ. ಯಾಕಂದರೆ ಒಬ್ಬರು ಸಹಾಯ ಮಾಡ್ತೀವಂದರೆ ಅದು ನೆನೆಸ್ಕೊಂಡ್ರೆ ನಮಗೆಂದಿಗೂ ಪುಣ್ಯನೇ. ಯಾಕಂದರೆ ಕರ್ಮ ಅಂತ ಬರೋಲ್ಲ. ಬಟ್ ಏನಂದರೆ ನಮಗೆ ಅಷ್ಟು ಒಂದು ಮನುಷ್ಯಗೆ ಅಷ್ಟು ಕೇವಲವಾಗಿ ನೋಡ್ತಾರಲ್ಲ. ಒಂದು ಸಹಾಯ ಮಾಡಿದ ಕೈಗಳು ಮತ್ತು ಯಾರಿಗೆ ಅನ್ಯಾಯ ಮಾಡಿದಿರಲ್ಲ ಎಂಥದ್ದು ಏನೂ ಇರೋಂಗಿಲ್ಲ. ಅಂದ್ರೆ ಭೀ ಒಬ್ಬರಿಗೆ ಇಷ್ಟು ಹಿಂಸೆ ಕೊಟ್ಟು ಇಷ್ಟೇ ಒಂಟಿತನದಿಂದ ಇರೋಂಗೆ ಮಾಡ್ತಾರಲ್ಲ ಇಂಥ ಕ್ರೂರ ಸಮಾಜದಾಗ. ಅದಕ್ಕೆ ನೇತಿಯಿಂದ ಬದುಕೋ ಜನಗಳು, ನೇತಿಯಿಂದ ಇರೋ ಜನಗಳು ಯಾಕೆ ಗಪ್ಚುಪ್ ಹೋಗಿ ಸಾವಿಗೆ ಕೊರಳೊಡ್ತಾರಂದರೆ ಇದಕ್ಕೆ. ಯಾಕಂದರೆ ಯಾರಿಗೇನು ಕಷ್ಟ ಮುಂದೆ ಬೇಡಪ್ಪ ಅಂತ ಸತ್ತೋಗಿಬಿಡ್ತಾರೆ. ಅಂದರೆ ಅವ್ರಿಗೆ ಅಷ್ಟು ಹಿಂಸೆ ಟಾರ್ಚರ್ ಆಗಿರುತ್ತೆ. ಅದ್ರ ಸಲುವಾಗಿ ಅವರು ಯಾರಿಗೂ ಹೇಳೋದಿಲ್ಲ, ಹೋಗಿ ಗಪ್ಚುಪ್ಪು. ಯಾಕಂದರೆ ಯಾರಿಗೂ ಹೇಳೋದ್ರಿಂದ ಏನು ಉಪಯೋಗ ಇಲ್ಲಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರಂದರೆ ನೇತಿಯಿಂದ ಬದುಕೋ ಜನಗಳು ಮಾತ್ರ ಏನು ಮಾಡ್ತಾರಂದರೆ ಗಪ್ಪನ ಅವ್ರ ಮನೇಲಿ ಅವರು ಸಾವಿಗೆ ಕೊರಳೊಡ್ಡಿ ಬಿಡ್ತಾರೆ. ಹಂಗೆ ಅಷ್ಟು ಹಿಂಸೆ ಅನುಭವಿಸಿ ಲಾಸ್ಟ್ ಸ್ಟೇಜಿಗೆ ಅವ್ರಿಗೆ ಆಗೋದೇ ಇಲ್ಲಲ್ಲ. ಅಂಥ ಸಮಯದಾಗ ಮಾತ್ರ ಸಾವಿಗೆ ಶರಣಾಗಿಬಿಡ್ತಾರೆ. ಅಂಥದ್ದೇ ಈಗ ಈ ಸಮಾಜದ ಬದುಕವರಿಗೆ ಒಳ್ಳೆತನದಿಂದ ಬದುಕವರಿಗೆ ನ್ಯಾಯನೇ ಉಳಿದಿಲ್ಲ. ಏನು ಮಾಡ್ತೀರ? ನಮ್ಮವರೇ ನಮಗೆ ಇಷ್ಟು ಟಾರ್ಚರ್ ಕಲ್ಲು ಎತ್ತಿ ಬೆಳಿಬಾರ್ದಕ್ಕೆ ಅಂತ ಎತ್ತಿ ಇದು ಮಾಡ್ತಾರೆ. ಅಷ್ಟು ಅವತ್ತು ಒಬ್ಬಕ್ಕೆ ಅಷ್ಟು ಫೇಸ್ ಮಾಡಿದ್ರೆ ಪೊಲೀಸರಿಗೆ ಕರೆಸಿ ಆಜು ಬಾಜು ಇದ್ದವರೇ ಯಾರು ಯಾಕೆ ಏನಂತ ಒಂದು ಶಬ್ದ ಕೇಳಿಲ್ಲ. ಮತ್ತು ಈ ಕೈಗಳು ಎಷ್ಟು ಅವರಿಗೆ ನಾನು ಹುಟ್ಟಂತ ಸೀರೆ ಉಡಬೇಕು ಅವರು. ನಾನು ಎಷ್ಟು ಹೇಳ್ಕೊಂಡ್ರೂ ಕಡಿಮೆನೇ ಅದ. ಬಟ್ ಎಲ್ಲರಿಗೆ ಮಕ್ಕಳೇ ಅಂತ ತಿಳ್ಕೊಂಡಿದ್ದೆ. ಬಟ್ ಎಲ್ಲರೂ ತೋರಿಸಿದ್ರು ಇವತ್ತು ಏನಂಬೋದು.